ಹಲೋ, ಏನದಕ್ಕೆ ಒಂದೇ ದಿನಕ್ಕೆ ನನ್ನ ನೆನೆಸ್ಕೊಂಡಿದ್ದೀರಾ? ಪರವಾಗಿಲ್ವೇ, ಈ ಹೊಸನ ಮರ್ತೋಗ್ತೀರಾ ಅಂದ್ಕೊಂಡಿದ್ದೆ. ಹಾಗೆಲ್ಲ ಮಾತಾಡಬೇಡ ವಸು. ನೀನು ಈ ಮನೆ ಮಗಳು, ನೀನು ಮರೆಯೋಕ್ಕೆ ಸಾಧ್ಯನಾ? ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಕ್ಕೆ. ಮನೇಲಿ ಎಲ್ಲರೂ ನನ್ನ ಮಿಸ್ ಮಾಡ್ಕೋತಿದ್ದಾರಾ? ಹೌದು ವಸು, ನಿಮ್ಮ ಅಣ್ಣನಿಗಂತೂ ನಿಂದೇ ಜಪ. ಈಗಷ್ಟೇ ನಿನ್ನ ಬಗ್ಗೆ ಮಾತಾಡ್ತಾ ಗದ್ದೆ ಕಡೆ ಹೋದ್ರು. ಅದಕ್ಕೆ ಅಣ್ಣಯ್ಯ ಚಿಕ್ಕದಿಂದಲೂ ಹಾಗೆ ನನ್ನ ಮೇಲೆ ಜೀವ. ವಸು, ನಿನ್ನೊಂದು ಮಾತು ಕೇಳಲಾ? ಕೇಳಿ ಅದಕ್ಕೆ. ನೀನು ಆ ಮನೇಲಿ ಆರಾಮಾಗಿದೆಯಾ ತಾನೆ? ಅಂದರೆ ಅಂದರೆ ನಿನ್ನ ಆ ಮನೇಲೆಲ್ಲ ಚೆನ್ನಾಗಿ ನೋಡ್ಕೊತಿದ್ದಾರಲ್ವಾ? ಅತ್ತೆ, ಚಂದ್ರು ಅಣ್ಣ ಎಲ್ಲರೂ ಚೆನ್ನಾಗಿ ನೋಡ್ಕೋತಿದ್ದಾರೆ ಅದಕ್ಕೆ. ಅವ್ರ ಬಗ್ಗೆ ಅಂತೂ ಕೇಳಂಗೆ ಇಲ್ಲ, ಮುಂಚೆಗಿಂತ ತುಂಬ ಚೆನ್ನಾಗಿ ನೋಡ್ಕೋತಿದ್ದಾರೆ. ಚಂದ್ರು ಅಣ್ಣ ಏನು ಮಾಡ್ತಿದ್ದಾರೆ ಈಗ? ಅದ್ಯಾವುದೋ ಕೆಲಸ ಅಂತ ಹೇಳಿ ಅವಾಗಲೇ ಹೊರಗಡೆ ಹೋದರು. ಅಲ್ಲ ವಸು, ಒಂದು 2-3 ದಿನ ನಿನ್ನ ಜೊತೆನೇ ಇರಿಸ್ಕೊಳ್ಳೋದು ಬಿಟ್ಟು ಇಷ್ಟು ಬೇಗ ಏನಕ್ಕೆ ಕೆಲ್ಸಕ್ಕೆ ಕಳಿಸ್ದೆ? ಅಯ್ಯೋ ಅದಕ್ಕೆ ಹಾಗೆ ಹೇಳಿದರೆ ಅವ್ರು ಏನು ಹೇಳ್ತಾರೆ ಗೊತ್ತಾ? ಇವಾಗ ನಾನು ಕಷ್ಟಪಟ್ಟರೆ ನಾಳೆ ನನ್ನ ಮಗುನೂ ನಿನ್ನ ಚೆನ್ನಾಗಿ ನೋಡ್ಕೊಳಕ್ಕಾಗುತ್ತೆ, ಅದಕ್ಕೋಸ್ಕರನೇ ಹಗಲು ರಾತ್ರಿ ದುಡ್ಡು ಇಷ್ಟೊಂದು ಕಷ್ಟಪಡ್ತಿದ್ದೀನಿ ಅಂತ ಹೇಳ್ತಾರೆ. ಅವರು ನಿನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಹಗಲು ರಾತ್ರಿ ದುಡಿತಿಲ್ಲ ವಸು, ಆ ಹುಡುಗಿನ ನೋಡೋದಕ್ಕೆ ಹೋಗ್ತಿದ್ದಾರೆ. ಹಾಂ, ಚಂದ್ರು ಅಣ್ಣನಿಗೆ ನಿನ್ನ ಮೇಲೆ ಅಷ್ಟೊಂದು ಪ್ರೀತಿ ಇದೆಯಾ ವಸು? ಅದಕ್ಕೆ ನಾನು ಮುಂಚೆನೇ ಹೇಳಿದ್ನಲ್ಲ ನಿಮಗೆ, ನನ್ನ ಗಂಡ ಶ್ರೀರಾಮಚಂದ್ರ ಅಂತ ನನಗೋಸ್ಕರನೇ ಬದುಕ್ತಿದ್ದಾರೆ. ಅವ್ರ ಜೊತೆ ಕಾಲ ಕಳಿಯೋಣ ಅಂತ ಬಂದರೆ ಅವ್ರು ಕೆಲಸ ಅಂತ ಹೇಳಿ ಬ್ಯುಸಿ ಆಗಿಬಿಟ್ಟಿದ್ದಾರೆ, ನನ್ನ ಕೈಗೆ ಸಿಗ್ತಾ ಇಲ್ಲ. ಆದಷ್ಟು ಬೇಗ ನಿನ್ನ ಬೇಜಾರು ಕಳೆದು ನಿನ್ನ ಗಂಡನ ಜೊತೆ ನೀನು ನೆಮ್ಮದಿಯಾಗಿರೋ ಥರ ಆಗಲಿ. ಥ್ಯಾಂಕ್ ಯು ಅದಕ್ಕೆ. ಹಾಗೇನೆ ಮನೇಲಿ ಅವ್ವನ, ಅಪ್ಪಯ್ಯನ, ಅಜ್ಜಿನ ಎಲ್ಲರೂ ಕೇಳಿದೆ ಅಂತ ಹೇಳಿ, ಹಾಗೇನೆ ಅಣ್ಣಯ್ಯನೂ ಕೂಡ. ಸರಿ ವಸು, ಆಯಿತು. ಸರಿ ಅದಕ್ಕೆ, ಬಾಯ್ ಬಾಯ್. ಚಂದ್ರು ಅಣ್ಣ ಇವಾಗ ತಾನೇ ಮನೆಯಿಂದ ಹೋದ್ರು ಅಂದರೆ ಖಂಡಿತ ಆ ಹುಡುಗಿನ ಮೀಟ್ ಮಾಡೋಕ್ಕೆ ಹೋಗಿರ್ತಾರೆ. ಪಾಪ ವಸು ಗಂಡನ್ನ ಶ್ರೀರಾಮಚಂದ್ರ ಅಂತ ಅಂದ್ಕೊಂಡಿದ್ದಾಳೆ. ಆ ಮೇನ್ಕಿ ಅಂತ ಬಿಡಿಸಿ ಅವಳ ಗಂಡನ್ನ ಅವಳ ಕೈಗೆ ಒಪ್ಪಿಸ್ಬೇಕು. ನಾನು ಏನೇ ಮಾತಾಡಬೇಕು ಅಂದರೂ ನನ್ನ ಕೈಯಲ್ಲಿ ಪ್ರೂಫ್ ಇರಬೇಕು. ನಾನು ಇವಾಗಲೇ ಹೋಗಿ ಅವರಿಬ್ಬರು ಎಲ್ಲಿದ್ದಾರೆ ಅಂತ ನೋಡ್ತೀನಿ.